ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಹೇಗೆ? ಒಮ್ಮೆ ಪ್ರೈಮರಿ ಮಾರುಕಟ್ಟೆಯಲ್ಲಿ ವಿತರಣೆಯಾದ ಸೆಕ್ಯುರಿಟಿಗಳನ್ನು ಇನ್ವೆಸ್ಟರ್ಸ್ ನಡುವೆ ಮಾರುವ ಮತ್ತು ಕೊಳ್ಳುವ ಮಾರುಕಟ್ಟೆಗೆ ಸೆಕೆಂಡರಿ ಮಾರುಕಟ್ಟೆ ಎನ್ನಲಾಗುತ್ತದೆ. ಅಂದರೆ ಇಲ್ಲಿನ ಮಾರಾಟ ಅಥವಾ ಖರೀದಿಯಲ್ಲಿ ಮೂಲ ವಿತರಣೆ ಮಾಡಿದ ಸಂಸ್ಥೆಗಳಿಗೆ ಮತ್ತೆ ಬಂಡವಾಳ ಸಿಗುವುದಿಲ್ಲ. ಅವರು ಅದನ್ನು ಪ್ರೈಮರಿ ಮಾರುಕಟ್ಟೆಯಲ್ಲಿ ಗಳಿಸಿಕೊಂಡು ಬಿಟ್ಟಿರುತ್ತಾರೆ. ಸೆಕೆಂಡರಿ ಮಾರುಕಟ್ಟೆಯಲ್ಲಿನ ವ್ಯವಹಾರ ಏನಿದ್ದರೂ ಅದು ಕೇವಲ ಹೂಡಿಕೆದಾರರ ನಡುವೆ ನಡೆಯುವ ವ್ಯವಹಾರ. ಸರಳವಾಗಿ ಹೇಳಬೇಕೆಂದರೆ IPO ಮೂಲಕ ಕೊಂಡ ಷೇರುಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಕೊಳ್ಳುವವರು ಮತ್ತು ಮಾರುವವರು ಇಬ್ಬರು ಹೂಡಿಕೆದಾರರು. ಹೀಗೆ ನಡೆಯುವ ವಹಿವಾಟಿನ ಲಾಭ ಅಥವಾ ನಷ್ಟ ಆಯಾ ಹೂಡಿಕೆದಾರನಿಗೆ ಮಾತ್ರ. ಇಲ್ಲಿ ಸಂಸ್ಥೆ ಪಾತ್ರ ಇರುವುದಿಲ್ಲ. ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಡೇಟ್ ಮತ್ತು ಇಕ್ವಿಟಿ ಜೊತೆಗೆ ಡಿರೈವೇಟಿವ್ಸ್ ಕೂಡ ಟ್ರೇಡ್ ಆಗುತ್ತದೆ. ಅಂದರೆ ಫ್ಯೂಚರ್ ಮಾರುಕಟ್ಟೆ ಮತ್ತು ಆಪ್ಷನ್ ಮಾರುಕಟ್ಟೆಗಳು ಕೂಡ ಇಲ್ಲಿ ವಹಿವಾಟಿಗೆ ತೆರೆದುಕೊಂಡಿರುತ್ತದೆ. ಸೆಕೆಂಡರಿ ಮಾರುಕಟ್ಟೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದಕ್ಕೆ ಪ್ರಮುಖ ಕಾರಣಗಳನ್ನು ನೋಡೋಣ. ಎಲ್ಲಕ್ಕೂ ಪ್ರಥಮವಾಗಿ ಪ್ರೈಮರಿ ಮಾರುಕಟ್ಟೆಯಲ್ಲಿ ಕೊಂಡ ಷೇರುಗಳನ್ನು ಇಲ್ಲಿ ಮಾರ್ಕೆಟ್ ಮಾಡಬಹುದು, ಅಂದರೆ ಮಾರಾಟ ಮಾಡಬಹುದು. ಇದು ಹೂಡಿಕೆದಾರರಿಗೆ ಲಿಕ್ವಿಡಿಟಿ ಒದಗಿಸಿಕೊಡುತ್ತದೆ. 2. ಸೆಕೆಂಡರಿ ಮಾರುಕಟ್ಟೆ ಷೇರುಗಳ ನಿಜವಾದ ಬೆಲೆಯನ್ನು ತೆರೆದು ಬಿಡುತ್ತಿರುತ್ತದೆ. ಇದು ಆಯಾ ಸಂಸ್ಥೆಗಳು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಕಾರಿಯಾಗುತ್ತದೆ. 3. ಷೇರಿನ ನಿಜವಾದ ಬೆಲೆ ತಿಳಿಯುವುದು ಆ ಷೇರಿಗೆ ಇರುವ ಡಿಮ್ಯಾಂಡ್ ಮತ್ತು ಮಾರುಕಟ್ಟೆಯಲ್ಲಿ ಇರುವ ಲಭ್ಯತೆ ಆಧಾರದ ಮೇಲೆ. ಇದು ಒಂದು ಸಂಸ್ಥೆ ಎಷ್ಟು ಬೇಡಿಕೆಯಲ್ಲಿದೆ ಎನ್ನುವುದನ್ನು ತೋರಿಸುತ್ತದೆ. 4. ಒಟ್ಟಾರೆ ಸೆಕೆಂಡರಿ ಮಾರುಕಟ್ಟೆಯ ಸೂಚ್ಯಂಕ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎನ್ನುವುದನ್ನು ಅಳೆಯೋದಕ್ಕೆ ಇರುವ ಅನೇಕ ಅಳತೆ ಗೋಲುಗಳಲ್ಲಿ ಒಂದಾಗಿದೆ. 5. ಇಲ್ಲಿ ಹೂಡಿಕೆದಾರರ ಹಿತವನ್ನು ಕಾಪಾಡುವುದರಿಂದ ಮತ್ತು ಫ್ರಾಡ್ ಆಗದಂತೆ ಕಾಯಲು ಪ್ರತ್ಯೇಕ ಸಂಸ್ಥೆ ಇರುವ ಕಾರಣ ಹೂಡಿಕೆದಾರರಿಗೆ ಇದೊಂದು ಉತ್ತಮ ವೇದಿಕೆಯಾಗಿ ನಿರ್ಮಾಣವಾಗಿದೆ. ಪ್ರೈಮರಿ ಮಾರುಕಟ್ಟೆಗೂ ಮತ್ತು ಸೆಕೆಂಡರಿ ಮಾರುಕಟ್ಟೆಗೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಈ ರೀತಿ ವ್ಯತ್ಯಾಸ ತಿಳಿದುಕೊಳ್ಳುವುದರಿಂದ ನಮಗೆ ಯಾವ ಮಾರುಕಟ್ಟೆ ಹೇಗೆ ಎನ್ನುವುದರ ಅರಿವು ಹೆಚ್ಚಾಗುತ್ತದೆ. 1. ಪ್ರೈಮರಿ ಮಾರುಕಟ್ಟೆಯಲ್ಲಿ ಸೆಕ್ಯುರಿಟೀಸ್ ವಿತರಣೆ ಮಾಡುವ ಉದ್ದೇಶ ಬಂಡವಾಳ ಸಂಗ್ರಹಣೆ. ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಹೊಸದಾಗಿ ಯಾವುದೇ ಬಂಡವಾಳ ಸಂಗ್ರಹಣೆಯಾಗುವುದಿಲ್ಲ. 2. ಪ್ರೈಮರಿ ಮಾರುಕಟ್ಟೆಯ ಉದ್ದೇಶ ದೀರ್ಘಾವಧಿ ಬಂಡವಾಳ ಪಡೆಯುವುದು. ಸೆಕೆಂಡರಿ ಮಾರುಕಟ್ಟೆಯ ಉದ್ದೇಶ ಹೂಡಿಕೆದಾರರಿಗೆ ಎಕ್ಸಿಟ್ ಪಾಲಿಸಿ ಕಲ್ಪಿಸುವುದು ಮತ್ತು ಲಿಕ್ವಿಡಿಟಿ ಒದಗಿಸುವುದು. 3. ಪ್ರೈಮರಿ ಮಾರುಕಟ್ಟೆಯಲ್ಲಿ ವಿತರಣೆ ಮಾಡುವ ಸೆಕ್ಯುರಿಟೀಸ್ ಬೆಲೆಯನ್ನು ಸಂಸ್ಥೆ ಸೇವೆಯ ರೂಪುರೇಷೆಗೆ ಅನುಗುಣವಾಗಿ ನಿಗದಿ ಮಾಡುತ್ತವೆ. ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಬೆಲೆಯ ನಿರ್ಧಾರ ಮಾರುಕಟ್ಟೆಯಲ್ಲಿ ಸೆಕ್ಯುರಿಟೀಸ್ಗೆ ಇರುವ ಡಿಮ್ಯಾಂಡ್ ಮತ್ತು ಸಪ್ಲೈ ನಿರ್ಧಾರ ಮಾಡುತ್ತದೆ. ಪ್ರೈಮರಿ ಮಾರುಕಟ್ಟೆಯಲ್ಲಿ ಸೆಕ್ಯುರಿಟೀಸ್ ಒಮ್ಮೆ ಮಾತ್ರ ಮಾರಾಟವಾಗುತ್ತದೆ. ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಎಷ್ಟು ಬಾರಿ ಬೇಕಾದರೂ ಕೊಳ್ಳಬಹುದು ಮತ್ತು ಮಾರಬಹುದು. 5. ಪ್ರೈಮರಿ ಮಾರುಕಟ್ಟೆಯಲ್ಲಿ ವಿತರಣೆಯಾದಾಗ ಅದರ ಹಣ ಸಂಸ್ಥೆಗೆ ಸೇರುತ್ತದೆ. ಲಾಭ ಅಥವಾ ನಷ್ಟ ಸಂಸ್ಥೆಗೆ ಸೇರಿದ್ದು. ಸೆಕೆಂಡರಿ ಮಾರುಕಟ್ಟೆಯ ಟ್ರೇಡಿಂಗ್ನಲ್ಲಿ ಸೆಕ್ಯುರಿಟೀಸ್ ಸದಾ ಕೈ ಬದಲಿಸುತ್ತಾ ಇರುತ್ತದೆ. ಆ ಸಮಯದಲ್ಲಿ ಅದರ ಬೆಲೆ ಬದಲಾವಣೆ ಲಾಭ ಅಥವಾ ನಷ್ಟ ಆಯಾ ಹೂಡಿಕೆದಾರರಿಗೆ ಸೇರಿದ್ದು. 6. ಪ್ರೈಮರಿ ಮಾರುಕಟ್ಟೆಯಲ್ಲಿ ವಿತರಣೆಗೆ ಅಂಡರ್ ರೈಟರ್ಸ್ ಮಧ್ಯದಲ್ಲಿರುತ್ತಾರೆ. ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಬ್ರೋಕರ್ಸ್ ಇರುತ್ತಾರೆ. 7. ಪ್ರೈಮರಿ ಮಾರುಕಟ್ಟೆ ಬೇಕಾದಾಗ ಮಾತ್ರ ತೆಗೆದುಕೊಳ್ಳುತ್ತದೆ, ಅಂದರೆ ಇದಕ್ಕೆ ಯಾವುದೇ ಭೌತಿಕ ಕಚೇರಿ ಸಿಬ್ಬಂದಿ ಇರುವುದಿಲ್ಲ. ಯಾವ ಸಂಸ್ಥೆಗೆ ಬಂಡವಾಳದ ಅವಶ್ಯಕತೆ ಬೀಳುತ್ತದೋ ಆಗ ಅವರು ಮಾರುಕಟ್ಟೆಗೆ ಬರುತ್ತಾರೆ. ಇದು ವರ್ಷದ ಎಲ್ಲ ದಿನಗಳು ತೆರೆದುಕೊಂಡಿರುವ ಆಫೀಸ್ ವ್ಯವಸ್ಥೆಯಲ್ಲ, ಹೀಗಾಗಿ ಇದು ಕಣ್ಣಿಗೆ ಕಾಣುವುದಿಲ್ಲ. ಸೆಕೆಂಡರಿ ಮಾರುಕಟ್ಟೆ ಪ್ರಾದೇಶಿಕ ಕಚೇರಿಗಳನ್ನು ಸಹ ಹೊಂದಿರುತ್ತದೆ. ಇದು ಸದಾ ಟ್ರೇಡಿಂಗ್ಗೆ ತೆರೆದುಕೊಂಡಿರುತ್ತದೆ. ಇದು ಆಫೀಸ್ನಂತೆ ವೇಳೆ ಪ್ರಕಾರ ಕೆಲಸ ಮಾಡುತ್ತದೆ. ಸ್ಟಾಕ್ ಎಕ್ಸ್ಚೇಂಜ್. ಈ ಹಿಂದೆ ಹೂಡಿಕೆದಾರರು ಒಂದೆಡೆ ಸೇರಿ ಬೆಲೆ ನಿಗದಿಪಡಿಸಿಕೊಂಡು ಸೆಕ್ಯುರಿಟೀಸ್ಗಳನ್ನು ಕೊಳ್ಳುವ ಮತ್ತು ಮಾರುವ ಕಾರ್ಯವನ್ನು ಮಾಡುವ ಸ್ಥಳಕ್ಕೆ ಟ್ರೇಡಿಂಗ್ ಫ್ಲೋರ್ ಎನ್ನಲಾಗುತ್ತಿತ್ತು. ಇಂತಹ ಕಾರ್ಯಗಳನ್ನು ಕೆಲವು ನಿಯಮಗಳು ಮತ್ತು ನಿಬಂಧನೆಗಳ ಮೂಲಕ ಸರಾಗವಾಗಿ ನಡೆಸಲು ಮಾಡಿಕೊಳ್ಳುತ್ತಿದ್ದ ಸಂಸ್ಥೆಗೆ ಸ್ಟಾಕ್ ಎಕ್ಸ್ಚೇಂಜ್ ಎನ್ನಲಾಗುತ್ತಿತ್ತು. ಇಲ್ಲಿ ಹೂಡಿಕೆದಾರರು ಭೌತಿಕವಾಗಿದ್ದರು. ಅಪ್ಲಿಕೇಶನ್ ವಿತರಣೆ, ಅವುಗಳನ್ನು ತುಂಬುವುದು, ಸಲ್ಲಿಸುವುದು ಎಲ್ಲವೂ ಭೌತಿಕವಾಗಿತ್ತು. ಇದೀಗ ಎಲ್ಲವೂ ಡಿಜಿಟಲ್ ಆಗಿದೆ. ಹೂಡಿಕೆದಾರರು ಒಬ್ಬರ ಮುಖವನ್ನು ಒಬ್ಬರು ನೋಡಿರಬೇಕು.